ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ಪರ್ಸ್ನಲಿ ವಾಟ್ಸಪ್ಪನ್ನು ಕಳೆದ 13-14 ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಆ ಟೈಮಲ್ಲಿ ವಾಟ್ಸಪ್ ಎಷ್ಟು ಸಿಂಪಲ್ ಆಗಿತ್ತು ಅಂದರೆ, ಈಗಿನ ಥರ ಯಾವುದೇ ವಿಡಿಯೋ ಕಾಲ್, ವಾಯ್ಸ್ ಕಾಲ್ ಆಪ್ಷನ್ನೇ ಇರಲಿಲ್ಲ. ವಾಯ್ಸ್ ನೋಟನ್ನು ಕೂಡ ಕಳ್ಸೋಕ್ಕಾಗ್ತಾ ಇರಲಿಲ್ಲ. ಫೈಲ್ ಶೇರಿಂಗ್ ಅಂತೂ ಇರಲೇ ಇಲ್ಲ. ಫೋಟೋಸ್ ಮತ್ತು ವೀಡಿಯೋಸನ್ನು ಸೆಂಡ್ ಮಾಡುವಂಥ ಆಪ್ಷನ್ ಎಷ್ಟೋ ವರ್ಷ ಆದಮೇಲೆ ಬಂತು. ಮತ್ತು ಈಗಿನ ಥರ ಪೇಮೆಂಟ್ ಆಪ್ಷನ್ ಅಂತೂ ಇರಲಿಲ್ಲ ಬಿಡಿ, ರೀಸೆಂಟಾಗಿ ಬಂದಿದ್ದು. ಮತ್ತು ಈ ಒಂದು ವಾಟ್ಸಪ್ಗೆ ಈಗಿನ ಥರ ನಾವು ಜಿಫ್ ಕಳಿಸೋದಾಗಲಿ ಮತ್ತು ಕೆಲವೊಂದು ಅಡಿಷ್ನಲ್ ಎಮೋಜಿಸ್ಗಳೆಲ್ಲ ಏನಿದ್ದಾವೆ ಅವೆಲ್ಲ ಇರಲೇ ಇಲ್ಲ. ತುಂಬ ಸಿಂಪಲ್ ಟೆಕ್ಸ್ಟಿಂಗ್ ಅಪ್ಲಿಕೇಶನ್ ಆಯಿತಾ. ಟೆಕ್ಸ್ಟ್ ಕಳಿಸ್ತೀರಾ, ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ. ಯಾವುದೇ ಗ್ರೂಪ್ಸನ್ನು ಕ್ರಿಯೇಟ್ ಮಾಡುವಂಥ ಆಪ್ಷನ್ ಕೂಡ ಇರಲಿಲ್ಲ. ಈಗಂತೂ ಗ್ರೂಪು, ಕಮ್ಯುನಿಟಿ ಏನೇನೋ ಬಂದುಬಿಟ್ಟಿದೆ ಆಯಿತಾ. ಆ ಟೈಮ್ ನೆನೆಸ್ಕೊಂಬಿಟ್ರೆ ಎಷ್ಟು ಸಿಂಪಲ್ ಆಗಿತ್ತು ಇವರು. ಈಗಂತೂ ವಾಟ್ಸಪ್ನವರು ಫೀಚರ್ ಮೇಲೆ ಫೀಚರ್ ಕೊಟ್ಟು ವಾಟ್ಸಪ್ಪನ್ನು ಹಾಳು ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಸೊ ನಾನಿವತ್ತು ಈ ಕಿತ್ತೋಗಿರುವಂಥ ವಾಟ್ಸಪ್ಗೆ ಬರ್ತಾ ಇರುವಂಥ ಕೆಲವೊಂದು ಹೊಸ ಫೀಚರ್ಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ಸೊ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ಅದನ್ನು ಯೂಸ್ ಮಾಡ್ಕೊಬೋದು. ಮೊದಲನೇ ಫೀಚರ್ ಬಂದ್ಬಿಟ್ಟು ವಾಟ್ಸಪ್ನ ಅಬೌಟ್ ಸೆಕ್ಷನ್. ಮುಂಚೆ ಇದಕ್ಕೆ ಸ್ಟೇಟಸ್ ಅಂತ ಕರೀತಾ ಇದ್ರು. ಈ ಒಂದು ಅಬೌಟ್ ಸೆಕ್ಷನ್ ನೀವು ಆ್ಯಡ್ ಮಾಡಬೇಕಾದ್ರೆ ಅದಕ್ಕೆ ಎಕ್ಸ್ಪೈರಿ ಡೇಟನ್ನು ಸೆಟ್ ಮಾಡ್ಬೋದು. ಇಷ್ಟು ಗಂಟೆ, ಇಷ್ಟು ದಿನ ಅಂತ. ಅದನ್ನು ಸೆಟ್ ಮಾಡಿ ನೀವು ಆ್ಯಡ್ ಮಾಡಿದ್ರೆ ಅಷ್ಟು ದಿನ ಆದಮೇಲೆ, ಅಷ್ಟು ಗಂಟೆ ಆದಮೇಲೆ ಆಟೋಮೆಟಿಕ್ಕಾಗಿ ಇದು ಡಿಸಪಿಯರ್ ಆಗಿಬಿಡುತ್ತೆ. ನಂಗೆ ಗೊತ್ತಿಲ್ಲ ಇದನ್ನು ಯಾರು ಯೂಸ್ ಮಾಡ್ತಾರೆ, ಯಾರಿಗೋಸ್ಕರ ಕೊಟ್ಟರು ಅಂತ ಗೊತ್ತಿಲ್ಲ. ಯೂಸ್ ಮಾಡೋರು ಇರ್ಬೋದೇನೋ ಆಯಿತಾ. ನೆಕ್ಸ್ಟು ಇನ್ನೊಂದು ಫೀಚರ್, ಇದ್ರ ಬಗ್ಗೆ ಟೆಕ್ ನ್ಯೂಸಲ್ಲೂ ಕೂಡ ಮಾತಾಡಿದ್ದೆ. ಇನ್ಮೇಲೆ ನೀವು ಬೇರೆಯವ್ರ ಹತ್ರ ವಾಟ್ಸಾಪ್ ಇಲ್ಲ ಅಂದರೂ ಕೂಡ ಅವ್ರ ಹತ್ರ ಚಾಟ್ ಮಾಡ್ಬೋದು ವಾಟ್ಸಾಪ್ನಲ್ಲಿ. ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಇನ್ನೂ ಐಡಿಯಾ ಇಲ್ಲ. ನಂಗೆ ಅನ್ನಿಸ್ದಂಗೆ ನೀವು ಒಂದು ಲಿಂಕನ್ನು ಅವ್ರಿಗೆ ಕಳಿಸ್ಬೇಕಾಗುತ್ತೆ ನಾರ್ಮಲ್ ಟೆಕ್ಸ್ಟ್ನ ಮುಖಾಂತರ. ಅವರು ಅದನ್ನು ಕ್ಲಿಕ್ ಮಾಡಿ ಅದು ಮೋಸ್ಟ್ಲಿ ವಾಟ್ಸಾಪಿಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ಬೋದು. ಅದರೊಳಗಡೆ ನೀವು ಅವರ ಜೊತೆ ಚಾಟ್ ಮಾಡೋ ಆಪ್ಷನ್ ಬರುತ್ತೆ ಅಂತ ಕಾಣುತ್ತೆ. ವಾಟ್ಸಾಪ್ ಇಲ್ಲ ಅಂದರೂ ಸಹ ಅವ್ರ ಹತ್ರ ನೀವು ಚಾಟ್ ಮಾಡ್ಬೋದು. ಯೂಸ್ ಆಗುವಂಥ ಫೀಚರ್ ಆಯಿತಾ. ಒಟ್ಟಿನಲ್ಲಿ ಇದು ಎಷ್ಟು ಸೇಫ್ ಅನ್ನುವಂಥದ್ದು ಒಂದು ಪ್ರಶ್ನೆ. ಸೊ ಇದಕ್ಕೆ ಯಾವುದೇ ನಾವು ಚಾಟ್ ಮಾಡ್ತಿರ್ಬೇಕಾದ್ರೆ ಆ ರೀತಿ ಯಾವುದೇ ಇಮೇಜ್, ಯಾವುದೇ ವೀಡಿಯೋಸನ್ನು ಸೆಂಡ್ ಮಾಡೋದಕ್ಕಾಗಲ್ವಂತೆ ಆಯಿತಾ. ಸೊ ನೋಡೋಣ ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು ವಾಟ್ಸಾಪ್ಗೆ ನೀವು ಇನ್ಮೇಲೆ ಲೈವ್ ಫೋಟೋಸನ್ನು ಕಳಿಸ್ಬೋದು. ನಾವು ನಮ್ಮದು ಐಫೋನು, ಕೆಲವೊಂದು ಸ್ಯಾಮ್ಸಂಗ್ ಫೋನ್, ಕೆಲವೊಂದು ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಲೈವ್ ಫೋಟೋಸನ್ನು ಶೂಟ್ ಮಾಡ್ಬೋದು. ಒಂದು ರೀತಿ ಮೋಷನ್ ಇರುವಂಥ ಫೋಟೋಸು. ಬಟ್ ನಾವು ಅದನ್ನು ವಾಟ್ಸಪ್ ಮುಖಾಂತರ ಇಷ್ಟು ದಿನ ಬೇರೆಯವ್ರಿಗೆ ಸೆಂಡ್ ಮಾಡಿದ್ರೆ ಜಸ್ಟ್ ಒಂದು ನಾರ್ಮಲ್ ಫೋಟೋ ರೀತಿ ಸೆಂಡ್ ಆಗ್ತಿತ್ತು. ಇದೀಗ ಮೋಷನ್ ಫೋಟೋಸ್ನ ಕೂಡ ನೀವು ವಾಟ್ಸಪ್ನಲ್ಲಿ ಸೆಂಡ್ ಮಾಡ್ಬೋದು. ಕ್ರೇಜಿ ಫೀಚರ್ ಆಯಿತಾ. ಸೊ ಐಫೋನಲ್ಲಿರುವಂಥ ಲೈವ್ ಫೋಟೋಸನ್ನು ನಾವು ಆ್ಯಂಡ್ರಾಯ್ಡ್ನಲ್ಲಿ ನೋಡೋ ರೀತಿ ಆಯಿತು ಅಂದರೆ ಕ್ರೇಜಿ ಆಗಿರುತ್ತೆ. ನೋಡೋಣ ಯಾವ ರೀತಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು ಅನ್ರೀಡ್ ಮೆಸೇಜ್ ಮತ್ತು ಮಿಸ್ ಕಾಲ್ಗಳಿಗೆ ರಿಮೈಂಡರ್ನ ಸೆಟ್ ಮಾಡುವಂಥ ಫೀಚರ್. ನೀವೇ ಮ್ಯಾನ್ಯುಯಲ್ ಆಗಿ ಯಾವುದೋ ಒಂದು ಮೆಸೇಜ್ ಇರುತ್ತೆ, ಅದಕ್ಕೆ ಆಮೇಲೆ ರಿಪ್ಲೈ ಮಾಡಬೇಕು, ಎಲ್ಲೋ ಮರ್ತೋಗ್ಬಿಡ್ತೀರಾ ಅನ್ನೋ ರೀತಿ ಇದ್ದರೆ ನೀವು ರಿಮೈಂಡರ್ನ ಸೆಟ್ ಮಾಡ್ಬೋದು. 2ರಿಂದ 8 ಗಂಟೆಗೆ ನೀವು ರಿಮೈಂಡರ್ ಸೆಟ್ ಮಾಡ್ಕೊಬೋದು. ಈವನ್ ಮಿಸ್ ಕಾಲ್ಗೂ ಸಹ ಇದು ಕೆಲಸವನ್ನು ಮಾಡುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಯಾವುದೋ ಒಂದು ಮೆಸೇಜನ್ನು ಯಾರೋ ಗ್ರೂಪಲ್ಲಿ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಈ ದಿನ ಈ ತಾರೀಕು ಇಷ್ಟು ಗಂಟೆಗೆ ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ನೀವೇನು ಮಾಡ್ಬೋದು, ಅದನ್ನು ಲಾಂಗ್ ಪ್ರೆಸ್ ಮಾಡಿ ಈ ರಿಮೈಂಡರ್ನ ಸೆಟ್ ಮಾಡಿಕೊಂಡ್ರೆ ನಿಮಗೆ ನೆನಪು ಮಾಡುತ್ತದೆ, ಓಕೆ ಈ ಥರ ಒಂದು ಟ್ರಿಪ್ ಇದೆ, ಈ ಥರ ಹೋಗಬೇಕು ಅನ್ನೋದನ್ನು. ಸೊ ಈ ರೀತಿಯಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಜೊತೆಗೆ ನಿಮಗೆ ಈ ಒಂದು ರಿಮೈಂಡರ್ ನೋಟಿಫಿಕೇಷನ್ ಏನಿದೆ, ಇದು ನೆಕ್ಸ್ಟಿಂದ ಯಾರಾದರೂ ಫ್ರೆಂಡು ಒಂದು ಸ್ಟೋರಿ ಹಾಕಿದ್ರೂ ಸಹ ಕೆಲಸವನ್ನು ಮಾಡುತ್ತೆ. ನೀವು ಸೆಟ್ ಮಾಡ್ಕೊಬೋದು ಆಯಿತಾ ನೋಟಿಫಿಕೇಷನ್ನ. ಸೊ ನಿಮ್ದು ಯಾರೋ ಫ್ರೆಂಡೋ, ಗರ್ಲ್ ಫ್ರೆಂಡೋ ಯಾರೋ ಅವ್ರದ್ದು ಸ್ಟೇಟಸ್ಸಿಗೆ, ಅವ್ರ ಸ್ಟೇಟಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರೋ ರೀತಿ ಆಪ್ಷನ್ ಬಂದಿದೆ. ಹೆವಿ ಯೂಸ್ ಆಗುವಂಥ ಫೀಚರ್. ಕೆಲವು ಜನ ಬಾಯ್ಸ್ಗಳಿಗೆ ಹೆವಿ ಯೂಸ್ ಆಗುತ್ತೆ. ಅದಕ್ಕೆ ಕಾಯ್ತಾ ಇರ್ತಾರೆ, ಅಯ್ಯೋ ಏನು ಸ್ಟೋರಿ ಆಗ್ತಾರೋ ಏನು ಅಂತ. ಅಂಥವ್ರಿಗೆ ಯೂಸ್ ಆಗ್ಬೋದೇನು. ನೆಕ್ಸ್ಟು ಟೆಕ್ಸ್ಟ್ ಸಜೆಷನ್ನು ಆಯಿತಾ, ರೈಟಿಂಗ್ ಸಜೆಷನ್. ಇದ್ರ ಬಗ್ಗೆನೂ ಕೂಡ ಟೆಕ್ ನ್ಯೂಸಲ್ಲಿ ನಾನು ಹೇಳಿದ್ದೆ. ಸೊ ಇದೇನಪ್ಪ ಅಂದರೆ, ನಿಮಗೆ ರಿಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಗರ್ಲ್ ಫ್ರೆಂಡ್ ಜೊತೆನೋ ಯಾರ ಹತ್ರನೋ ಮಾತಾಡ್ಬೇಕಾದ್ರೆ ಇಂಗ್ಲೀಷ್ ಅಷ್ಟು ಬರಲ್ಲ ಅಂತ ಅಂದರೆ ಇದೇ ನಿಮಗೆ ಟೆಕ್ಸ್ಟನ್ನು ಫಾರ್ಮ್ ಮಾಡಿಕೊಡುತ್ತೆ, ಸಜೆಸ್ಟ್ ಮಾಡುತ್ತೆ, ಹಿಂಗೆ ಮಾಡು ಅಂತ. ಸೊ ಜನ್ರೇಟ್ ಮಾಡಿಕೊಡುತ್ತೆ ಟೆಕ್ಸ್ಟನ್ನು. ಸೊ ಕ್ರೇಜಿ ಫೀಚರು. ನೆಕ್ಸ್ಟ್ ಯೂಸರ್ ನೇಮ್ ಫೀಚರ್. ಇದ್ರ ಬಗ್ಗೆನೂ ಕೂಡ ತುಂಬ ದಿನದಿಂದ ಮಾತಾಡ್ತಾ ಇದ್ದೀವಿ. ನಾವು ಮೊಬೈಲ್ ನಂಬರ್ ಬದಲು ಯೂಸರ್ ನೇಮನ್ನು ಹಾಕಿ ಅಕೌಂಟ್ ಕ್ರಿಯೇಟ್ ಮಾಡೋ ರೀತಿ. ಮೊಬೈಲ್ ನಂಬರ್ ಅವಶ್ಯಕತೆನೇ ಇರಲ್ಲ ಆಯಿತಾ. ಸೊ ಈ ಫೀಚರ್ ಬರಬೇಕು. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ರೆ ಪಟನ್ ಲಾಗಿನ್ ಆಗಬೇಕು ವಾಟ್ಸಾಪು. ಸೊ ನಂಗೆ ಅನಿಸ್ತಂಗೆ ಬರುತ್ತೆ ಆದಷ್ಟು ಬೇಗ. ಬೀಟಾ ಟೆಸ್ಟಿಂಗ್ ನಡೀತಾ ಇದೆ. ಕೆಲವೊಂದು ಸ್ಕ್ರೀನ್ಶಾಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ಬರೋದ್ರಲ್ಲಿದೆ. ನೆಕ್ಸ್ಟು ರಿಯಲ್ ಟೈಮಲ್ಲಿ ವಾಯ್ಸ್ ಚಾಟ್ ಮಾಡುವಂಥದ್ದು ಮೆಟಾ AI ಜೊತೆಗೆ. ಇದು ಒಂದು ರೀತಿ ಈ ಏನು ChatGPT ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಕೆಲಸವನ್ನು ಮಾಡುತ್ತೆ. ಇದು ಕೂಡ ಟೆಸ್ಟಿಂಗ್ ನಡೀತಾ ಇದೆ. ಸೊ ರಿಯಲ್ ಟೈಮಲ್ಲಿ ನೀವು ವಾಯ್ಸ್ ಚಾಟ್ ಮಾಡ್ಬೋದು. ಕೊಟ್ಟರೆ ನೀವು ವಾಯ್ಸಲ್ಲಿ ಏನಾರು ಹೇಳಿದ್ರೆ
ಕನ್ನಡ ಮೋಸ್ಟ್ಲಿ ಸಪೋರ್ಟ್ ಆಗಲ್ಲ ಸದ್ಯಕ್ಕೆ, ಬರ್ಬೋದು, ಅದನ್ನು ಸರಿಯಾಗಿ ಅರ್ಥನೂ ಕೂಡ ಮಾಡ್ಕೊಂಡು. ಇಂಗ್ಲೀಷ್ ಹೇಳಿದ್ರೆ ಮೋಸ್ಟ್ಲಿ ಅದನ್ನು ಪ್ರಾಪರಾಗಿ ನಿಮಗೆ ರಿಪ್ಲೈ ಮಾಡುತ್ತೆ. ನೆಕ್ಸ್ಟು ಆಲ್ರೆಡಿ ಬಂದಿರುವಂಥ ಫೀಚರು, ಸೊ ನೀವು ಚೆಕ್ ಮಾಡ್ಕೊಳ್ಳಿ, ಆಲ್ರೆಡಿ ಬಂದಿರುತ್ತೆ. ನಿಮ್ಮ ಪ್ರೊಫೈಲ್ ಪಿಕ್ಚರ್ಗಳನ್ನು ನೀವು ವಾಟ್ಸಪ್ ಇನ್ಸ್ಟಾಗ್ರಾಮಿಂದ ಇಂಪೋರ್ಟ್ ಮಾಡ್ಕೊಬೋದು. ನೀವೇನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಿಗೆ ಪ್ರೊಫೈಲ್ ಪಿಕ್ಚರ್ ಹಾಕಿರ್ತೀರಲ್ವ, ಅದನ್ನೇ ಇಂಪೋರ್ಟ್ ಮಾಡ್ಕೊಳುತ್ತೆ ವಾಟ್ಸಪ್ಗೆ. ಸೊ ಇದು ಕೂಡ ಒಂದು ಲೆವೆಲ್ ಯೂಸ್ ಆಗುತ್ತೆ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು ನನಗೆ ಕೇಳೇ ಬೇಜಾರಾಯಿತು, ಇದ್ರ ಬಗ್ಗೆನೂ ಕೂಡ ಟೆಕ್ ನ್ಯೂಸಲ್ಲಿ ಮಾತಾಡಿದ್ದೆ. ಸ್ಟೋರಿಗೆ ಅಡ್ವರ್ಟೈಸ್ಮೆಂಟ್ ಅಂತ ತಗೊಂಡ್ಬರ್ತಾರಂತೆ. ಸೊ ನೆಕ್ಸ್ಟಿಂದ ನಾವು ನಮ್ಮ ಫ್ರೆಂಡ್ಸ್ಗಳ ಸ್ಟೋರಿಯನ್ನು ಚೆಕ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ ಹೇಳಲಾಗ್ತದೆ. ಯಾವಾಗ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೋ ಗೊತ್ತಿಲ್ಲ, ಮಾಡಲಿಲ್ಲ ಅಂದ್ರೆ ಒಳ್ಳೇದು, ಆಯಿತಾ. ಹೇಳಿದ್ನಲ್ಲ ಮುಂಚೆ ವಾಟ್ಸಪ್ ಎಷ್ಟು ಸಿಂಪಲ್ ಆಗಿತ್ತು, ಈಗಂತೂ ತುಂಬಿ ಇಟ್ಬಿಟ್ಟಿದ್ದಾರೆ. ಕಸ ಕಡ್ಡಿ ಎಲ್ಲ ತುಂಬಿ ಒಂದು ರೀತಿ ಏನೋ ಆಗ್ಬಿಟ್ಟಿದೆ ವಾಟ್ಸಪ್, ಆಯಿತಾ. ನೋಡಿದ್ರೇ ಇರಿಟೇಷನ್ ಶುರುವಾಗುತ್ತೆ. ಸಿಂಪಲ್ ಆಗಿರುವಂಥ ಒಂದು ಟೆಕ್ಸ್ಟ್ ಅಪ್ಲಿಕೇಶನ್ ಆಗಿರಬೇಕಾಗಿತ್ತು ವಾಟ್ಸಪ್. ಇವೆಲ್ಲ ಅವಶ್ಯಕತೆ ಏನಿಲ್ಲ. ಈಗ ಅಡ್ವರ್ಟೈಸ್ಮೆಂಟ್ ಕೂಡ ತರ್ತಾರಂತೆ. ಮುಂಚೆ ವಾಟ್ಸಪ್ಗೆ ಇಷ್ಟು ರೂಪಾಯಿ ಅಂತ ವರ್ಷಕ್ಕೆ ಚಾರ್ಜ್ ಮಾಡೋರು, ಆಯಿತಾ, $1 ಎಷ್ಟು, ತುಂಬ ಕಡಿಮೆ ಇರ್ತಿತ್ತು. ಬಟ್ ಸ್ಟಿಲ್ ಫ್ರೀಯಾಗಿ ಕೊಟ್ಬಿಡೋರು. ಸುಮ್ಮನೆ ನಾಮಕಾವಸ್ಥೆ $1 ಅಂತ ಅನ್ನೋರು, ಒಂದು $50-60 ಅಂತ. ಬಟ್ ಫ್ರೀಯಾಗೇ ಅದನ್ನೇ ಪ್ರತಿ ವರ್ಷ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಿದ್ರು, ಆಯಿತಾ. ಸೊ ಅಟ್ಲೀಸ್ಟ್ ಅದರ ಮೋಸ್ಟ್ಲಿ ಅದನ್ನು ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಡ್ತಾರೆ ವಾಟ್ಸಪ್ಗೆ, ಪಕ್ಕ, ಡೌಟೇ ಇಲ್ಲ. ನಿಮಗೆ ಇದೆಲ್ಲ ಬೇಡವಾ, ತಿಂಗಳಿಗೆ $100 $200 ಕೊಡಿ, ಈ ರೀತಿ ತಂದರು. ಅಡ್ವರ್ಟೈಸ್ಮೆಂಟ್ ಬೇಡವಾ, ಇನ್ನು $50 ಎಕ್ಸ್ಟ್ರಾ ಕೊಡಿ, ಈ ರೀತಿ ಬಂದರು ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡೋಣ, ಒಟ್ಟು ಅಡ್ವರ್ಟೈಸ್ಮೆಂಟು ವಾಟ್ಸಪ್ಗೆ ಬರ್ತಾ ಇದೆ. ನೆಕ್ಸ್ಟು ನೀವು ನಿಮ್ಮ ಸ್ಟೇಟಸ್ಸಿಗೆ, ಅಂದರೆ ಸ್ಟೋರಿ ಏನಾಗ್ತೀರಲ್ವಾ, ಈ ಸ್ಟೋರಿಗೆ ನೀವು ಕ್ವಶನ್ಸನ್ನು ಕೇಳ್ಬೋದು. ರೆಸ್ಪಾನ್ಸ್ ನೀವು ಕ್ವಶನ್ಸ್ ಹಾಕಿದ್ರೆ ಯಾರು ರಿಪ್ಲೈ ಮಾಡೋ ರೀತಿ, ಇದು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿದೆ. ಸೊ ಆ ಫೀಚರ್ನ ವಾಟ್ಸಪ್ಪಿಗೆ ತೊಗೊಬರ್ತಾಯಿದ್ದಾರೆ, ಆಯಿತಾ. ಸೊ ನೀವು ನಿಮ್ಮ ಸ್ಟೋರಿಯಲ್ಲೇ ಪ್ರಶ್ನೆನ ಕೇಳಿ ಜನಗಳು ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟ್ಲಿರೋರು ರಿಪ್ಲೈ ಮಾಡೋ ರೀತಿ ಫೀಚರು ಒಳ್ಳೆಯದು, ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿದೆ. ಏನು ಮುಂದಿನ ಮತ್ತು ಕೊನೆಯ ಇಂಟ್ರೆಸ್ಟಿಂಗ್ ಅಪ್ಕಮಿಂಗ್ ಫೀಚರ್ ಬಂದ್ಬಿಟ್ಟು, ಸೊ ನೀವು ನಿಮ್ಮ ಗ್ರೂಪ್ ಒಳಗಡೆ ಸ್ಟೇಟಸ್ ಹಾಕುವಂಥ ಫೀಚರ್. ಆಲ್ರೆಡಿ ನಂಗೆ ಅನ್ನಿಸ್ತಂಗೆ ಇದು ಕೆಲವೊಬ್ಬರಿಗೆ ಬಂದಿರ್ಬೋದು, ಬೀಟಾ ಯೂಸರ್ಸಿಗೆ. ಸೊ ಗ್ರೂಪ್ ಒಳಗಡೆ ಸ್ಟೋರಿ, ನಾರ್ಮಲ್ ಸ್ಟೋರಿ ಬೇರೆ, ಆಯಿತಾ. ನಾರ್ಮಲ್ ಸ್ಟೋರಿ ಜನ ಹಾಕಿದ್ರೆ ಅದು ನಿಮ್ಮೆಲ್ಲರಿಗೂ ಸ್ಟೋರಿ ಟ್ಯಾಬಲ್ ತೋರಿಸುತ್ತೆ ಅದು, ಆದರೆ ಇದು ಗ್ರೂಪ್ ಒಳಗೆ ಸ್ಟೋರಿ. ಸೊ ಗ್ರೂಪ್ನವ್ರು ಹಾಕುವಂಥ ಸ್ಟೋರಿ ಗ್ರೂಪ್ ಒಳಗೆ ಮಾತ್ರ ತೋರಿಸುತ್ತೆ. ನೀವು ಗ್ರೂಪ್ ಒಳಗೆ ಹೋದ್ರೆ ಅಲ್ಲಿ ತೋರಿಸುತ್ತೆ ಒಳಗಡೆ, ಆಯಿತಾ. ಸೊ ಈ ಫೀಚರ್ ಕೂಡ ಬರ್ತಾ ಇದೆ. ಏನೇನೋ ಹಾಕಿ ಹಾಳು ಮಾಡಿಡ್ತವ್ರೆ ಮಾತ್ರ. ಕ್ರೇಜಿ ಗುರು. ದಿನ ಅಪ್ಡೇಟ್ ಆಗುತ್ತೆ. ನೀವು ಬೀಟಾ ನೀವೇನಾದರೂ ಯೂಸ್ ಮಾಡ್ತಿದ್ರೆ ವಾಟ್ಸಪ್ಪಿಂದು ಪ್ರತಿದಿನ ಬೀಟಾ ಅಪ್ಡೇಟ್ ಬರುತ್ತೆ. ಪ್ರತಿದಿನ ಒಂದಲ್ಲ ಒಂದು ಫೀಚರ್ ಆ್ಯಡ್ ಆಗ್ತಾ ಇರುತ್ತೆ, ಒಂದಲ್ಲ ಒಂದು ಟೆಸ್ಟಿಂಗ್ ನಡೀತಾನೆ ಇರುತ್ತೆ, ಆಯಿತಾ. ಸೊ ಇದಿಷ್ಟು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಕೆಲವೊಂದು ಅಪ್ಕಮಿಂಗ್ ವಾಟ್ಸಪ್ನ ಫೀಚರ್ಗಳು. ನಿಮ್ಗೆ ಇದ್ರಲ್ಲಿ ಯಾವುದಾದ್ರು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ನೀವು ಆಲ್ರೆಡಿ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಇನ್ನೊಂದು ಯಾವುದಾದ್ರೂ ಬೇರೆ ಬರ್ತಾ ಇರೋದು ಇಷ್ಟ ಇದ್ದೀರಾ ಅದಕ್ಕೆ, ಅಥವಾ ನೀವು ಯಾವುದಕ್ಕಾದ್ರು ವೆಯ್ಟ್ ಮಾಡ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.